ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಇಷ್ಟೊಂದು ಕೂದಲು ಉದ್ದವಾಗಿ ಬರುತ್ತಾ ಅಂತ ಕೇಳಿದ್ರೆ ನಿಜವಾಗ್ಲೂ ಕೂದಲು ಉದ್ದವಾಗಿ ಬರುತ್ತೆ. ಉದ್ದವಾಗಿ, ಸೊಂಪಾಗಿ, ದಟ್ಟವಾಗಿ, ಹಾಗೆಯೇ ಕಪ್ಪಾಗಿ ಕೂದಲು ಬರಬೇಕಂದ್ರೆ ಈ ಹೇರ್ ರೆಮಿಡಿನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಹೇರ್ ರೆಮಿಡಿ ಸದಾಕಾಲ ನಮ್ಮ ಕೂದಲನ್ನ ಕಪ್ಪಾಗಿಸುತ್ತೆ, ಹಾಗೆ ಶೈನ್ ಕೂಡ ಮಾಡುತ್ತೆ. ಕೂದಲು ಉದ್ದವಾಗಿ, ದಪ್ಪಾಗಿ, ಸೊಂಪಾಗಿ ಬೆಳಿಬೇಕು ಅಂದರೆ ಈ ಹೇರ್ ರೆಮಿಡಿಯ ಟಿಪ್ಸನ್ನು ನೀವು ಫಾಲೋ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಕೂದಲು ಒಂದೊಳ್ಳೆ ಶೈನ್ ಬರಬೇಕು ಅಂದರೆ ಈ ರೆಮಿಡಿನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಮೊದಲನೇದಾಗಿ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಚಿಕ್ಕದಾಗಿರುವಂಥ ಒಂದು ಬೌಲ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಗ್ಲಾಸಿನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ರಾತ್ರಿನೇ ಚಿಕ್ಕದಾಗಿ ಇರುವಂಥ ಒಂದು ಬೌಲ್ನಷ್ಟು ಅಕ್ಕಿಯನ್ನು ನಾನು ನೆನೆ ಹಾಕಿದ್ದೀನಿ. ಕೇವಲ ಈ ಅಕ್ಕಿಯ ನೀರನ್ನು ಉಪಯೋಗಿಸಿದ್ರೆ ಕೂದಲು ಬರುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ. ಖಂಡಿತವಾಗ್ಲೂ ಕೂದಲು ಉದ್ದವಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕೂದಲಿನ ಬೆಳವಣಿಗೆಗೆ ಹಾಗೆ ಕೂದಲನ್ನು ದಪ್ಪವಾಗಿಸಲು ಕೂಡ ತುಂಬಾ ಸಹಾಯಕಾರಿಯಾಗಿದೆ ಈ ಅಕ್ಕಿಯ ನೀರು. ಈ ನೀರಿನಲ್ಲಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವಂಥ ನೀರು. ಹಾಗೆಯೇ ಈ ಅಕ್ಕಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇನೋಸಿಟಾಲ್ ಹಾಗೆ ವಿಟಮಿನ್ ಬಿ ಮತ್ತು ವಿಟಮಿನ್ ಇ ಇರೋದ್ರಿಂದ ಇದು ನಮ್ಮ ಕೂದಲನ್ನು ಸದಾ ಪೋಷಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ಅಕ್ಕಿಯ ನೀರಿನ ಜೊತೆಗೆ ಕೆಂಪಾಗಿರುವಂಥ ಸುಮಾರು 8ರಿಂದ 10 ಆಗುವಷ್ಟು ಕೆಂಪು ದಾಸವಾಳದ ಹೂವುಗಳನ್ನು ತಗೊಂಡಿದ್ದೀನಿ. ಈ ಕೆಂಪು ದಾಸವಾಳದ ಹೂವು ತುಂಬಾನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ತಲೆಯಲ್ಲಿರುವಂಥ ಹೊಟ್ಟನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ನಾವು ಈ ಕೆಂಪು ದಾಸವಾಳದ ಹೂವುಗಳನ್ನು ಬಳಸ್ಕೋಬೇಕಾಗುತ್ತೆ. ಹಾಗೆಯೇ ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರು ಕೂಡ ಈ ಕೆಂಪು ದಾಸವಾಳದ ಪೇಸ್ಟನ್ನಾಗಲಿ ಕೆಂಪು ದಾಸವಾಳದ ಆಯಿಲನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆ ಕೂದಲು ತುಂಬಾ ರಫ್ ಆಗಿದೆ, ಏನೇ ಮಾಡಿದ್ರೂ ಕೂಡ ಕೂದಲು ಸ್ಮೂತ್ ಆಗ್ತಾ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ತಕ್ಷಣವೇ ನಮ್ಮ ಕೂದಲು ಸ್ಮೂತ್ ಆಗುತ್ತೆ. ಹಾಗೆ ಒಂದೊಳ್ಳೆ ಹೊಳಪನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಕೆಂಪು ದಾಸವಾಳದ ಹೂವು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಕೆಂಪು ದಾಸವಾಳದ ಹೂವನ್ನಾದರೂ ತೊಗೋಬೋದು, ಇಲ್ಲಾಂದರೆ ಬೇರೆ ಕಲರಿನ ದಾಸವಾಳದ ಹೂವು ಅಂದರೂ ತೊಗೋಬೋದು, ಪರವಾಗಿಲ್ಲ. ಆದರೆ ಕೆಂಪು ದಾಸವಾಳದ ಹೂವು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಕೂದಲನ್ನು ಸದಾ ಪೋಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಈ ಕೆಂಪಾಗಿರುವಂಥ ದಾಸವಾಳದ ಹೂವು ಮಾಡುತ್ತೆ. ಹಾಗೆಯೇ ಈ ಕೆಂಪು ದಾಸವಾಳದ ಹೂವಿನ ಪೇಸ್ಟನ್ನು ನಾವು ಅಥವಾ ಆಯಿಲನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಟಿಸಿಲೊಡೆಯುವುದು ಅಂತಾರೆ, ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ಕೂಡ ದೂರ ಮಾಡ್ಕೋಬೇಕು ಅಂತಂದರೆ ನಾವು ದಾಸವಾಳದ ಹೂವನ್ನಾಗಲಿ ಅಥವಾ ಎಲೆಯನ್ನಾಗಲಿ ಬಳಸಲೇಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಅಜ್ವಾನ್ ಕಾಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಅಜ್ವಾನ್ ಕಾಳು ಅಂತಾರೆ, ಇಲ್ಲ ಓಂ ಕಾಳು ಅಂತ ಕೂಡ ಕರೀತಾರೆ. ಈ ಅಜ್ವಾನ್ ಕಾಳನ್ನು ಬಳಸೋದ್ರಿಂದ ಕೂಡ ಕೂದಲು ಬರುತ್ತಾ ಅಂದರೆ ಖಂಡಿತವಾಗ್ಲೂ ಈ ಅಜ್ವಾನ್ ಕಾಳನ್ನು ಬಳಸ್ತಾ ಇರೋದ್ರಿಂದನೂ ಕೂಡ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಕೂದಲಿನ ಬುಡವನ್ನು ಬಲಪಡಿಸುತ್ತೆ ಅಂತಲೇ ಹೇಳ್ಬೋದು. ಕೂದಲು ಬುಡ ಸಮೇತನೇ ಕೀಳುತ್ತಾ ಇದೆ, ಹಾಗೆಯೇ ಕಿತ್ತು ಕೂದಲು ತುಂಬಾ ಸಣ್ಣದಾಗಿಬಿಟ್ಟಿದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲಿನ ಬುಡಕ್ಕೆ ಇದು ಬಲ ನೀಡುತ್ತೆ ಅಂತಲೇ ಹೇಳ್ಬೋದು. ಕೂದಲ ಬುಡವನ್ನು ಗಟ್ಟಿಗೊಳಿಸುತ್ತೆ. ತುಂಬಾ ಚೆನ್ನಾಗಿ ಕೂದಲು ಬರಬೇಕು ಅಂತ ಅಂದರೆ ಈ ಅಜ್ವಾನ್ ಕಾಳಿಂದ ಆಯಿಲನ್ನಾಗಲಿ ಇಲ್ಲ ಅಜ್ವಾನ್ ಕಾಳಿಂದ ಪೇಸ್ಟನ್ನಾಗಲಿ ನಾವು ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಕೂದಲು ಉದುರ್ತಾನೆ ಇರುತ್ತೆ. ಆ ಉದುರಿರೋ ಜಾಗ ಹಾಗೆ ಗ್ಯಾಪ್ ಕೂಡ ಆಗಿರುತ್ತೆ, ಅಲ್ಲಿ ಕೂದಲೇ ಬರ್ತಾ ಇರಲ್ಲ. ಅಲ್ಲಿ ನಮಗೆ ಕೂದಲು ಬರಬೇಕು ಅಂತ ಅಂದರೆ ಈ ಅಜ್ವಾನ್ ಕಾಳನ್ನು ನಾವು ಬಳಸ್ತಾ ಬರೋದ್ರಿಂದ ಎಲ್ಲಿ ಕೂದಲು ಉದುರಿರುತ್ತೋ ಅದೇ ಜಾಗದಲ್ಲಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ತಲೆ ಹೊಟ್ಟನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಈ ಅಜ್ವಾನ್ ಕಾಳುಗಳಲ್ಲಿದೆ ಅಂತಲೇ ಹೇಳ್ಬೋದು. ತುಂಬಾ ತಲೆ ಕೆರಿತಾ ಇದೆ, ತುಂಬಾ ತುರಿಕೆ ಸ್ಟಾರ್ಟ್ ಆಗಿದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ತುರಿಕೆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಹಾಗೆಯೇ ಕೂದಲು ತುಂಬಾ ಬಿಳಿ ಆಗ್ತಾ ಇದೆ, ಕೂದಲು ಪೂರ್ತಿ ತಲೆಯೆಲ್ಲ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೇಕು ಅಂತಂದರೆ ಈ ಅಜ್ವಾನ್ ಕಾಳನ್ನು ನಾವು ಬಳಸಬೇಕಾಗುತ್ತೆ. ಈ ಮೂರೂ ಪದಾರ್ಥಗಳು ಕೂಡ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಕೂದಲು ರಫ್ ಆಗಿರೋ ಕೂದಲು ಸ್ಮೂತ್ ಆಗಬೇಕು ಅಂದರೆ ಈ ಪದಾರ್ಥಗಳನ್ನು ನಾವು ಬಳಸಲೇಬೇಕಾಗುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾನ್ ಕಾಳುಗಳನ್ನು ತಗೊಂಡಿದ್ದೀನಿ. ಹಾಗೆಯೇ ಸುಮಾರು 8ರಿಂದ 10 ಕೆಂಪು ದಾಸವಾಳದ ಹೂವುಗಳನ್ನು ತಗೊಂಡಿದ್ದೀನಿ. ಹಾಗೆ ಅಕ್ಕಿ ತೊಳೆದಿರುವಂಥ ನೀರನ್ನು ಕೂಡ 1 ಗ್ಲಾಸಿನಷ್ಟು ತಗೊಳ್ತಾ ಇದ್ದೀನಿ.
ಹೀಗೆ ತೆಗೆದುಕೊಂಡಿರುವಂಥ ಪದಾರ್ಥವನ್ನೆಲ್ಲ ಇಡೀ ರಾತ್ರಿ ಅಂದರೆ ಸುಮಾರು 8ರಿಂದ 10 ತಾಸು ಈ ಎಲ್ಲ ಪದಾರ್ಥಗಳು ನೆನೆಯೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಇಡೀ ರಾತ್ರಿ ನಾವು ನೆನೆಯಲು ಬಿಟ್ಬಿಡೋಣ. ಸಾಯಂಕಾಲ ಆಗಿರ್ಬೋದು, ಇಲ್ಲಾಂದರೆ ರಾತ್ರಿ ಈ ಪದಾರ್ಥಗಳನ್ನೆಲ್ಲ ನೆನೆಸಿಟ್ಟು ಬೆಳಗ್ಗೆ ಎದ್ದು ಇದನ್ನು ಒಂದೊಳ್ಳೆ ಪೇಸ್ಟನ್ನು ಮಾಡ್ಕೊಳ್ಳೋಣ. ನೀವು ಕೇಳಿರ್ಬೋದು, ಈ ಥರ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನಾವು ಈ ಪದಾರ್ಥಗಳನ್ನು ಉಪಯೋಗಿಸೋದ್ರಿಂದ ಬೇಗನೆ ನಮಗೆ ರಿಸಲ್ಟ್ ಸಿಗುತ್ತೆ. ಏಕೆಂದರೆ ಇಡೀ ರಾತ್ರಿ ನೆನೆಯೋದ್ರಿಂದ ದಾಸವಾಳದ ಹೂವಿನಲ್ಲಿರುವ ಅಂಶ ಇರ್ಬೋದು, ಹಾಗೆಯೇ ಅಜ್ವಾನ್ ಕಾಳಿನ ಅಂಶ ಇರ್ಬೋದು, ಹಾಗೆಯೇ ಅಕ್ಕಿಯ ನೀರು ತುಂಬಾ ಚೆನ್ನಾಗಿ ನೆನೆದಿರೋದ್ರಿಂದ ಅದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ನೀರೇ ನಮಗೆ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ನೀರು ಒಂದೊಳ್ಳೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಇದೇ ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಇವೆಲ್ಲ ಪದಾರ್ಥಗಳು ಕೂಡ ಹಾಗೆಯೇ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸುತ್ತೆ. ಬಿಸಿಲಲ್ಲಿ ಓಡಾಡ್ತಾ ಇರೋದ್ರಿಂದ ಕೂದಲೆಲ್ಲ ಡ್ಯಾಮೇಜ್ ಆಗಿರುತ್ತೆ. ಹಾಗೆಯೇ ಆಹಾರ ಪದ್ಧತಿ ಕೂಡ ಸರಿ ಇಲ್ಲ ಅಂತಂದರೆ ಕೂದಲೆಲ್ಲ ಹಾಳಾಗಿಬಿಟ್ಟಿರುತ್ತೆ. ಆ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ನಾವು ಪದಾರ್ಥಗಳನ್ನ ನೆನೆಸಿಟ್ಟು ನಾವು ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ರಾತ್ರಿ ನೆನೆಸಿಟ್ಟು ಇವೆಲ್ಲ ಪದಾರ್ಥಗಳನ್ನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ನಾನು ರುಬ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟು ರೆಡಿಯಾಗಿದೆ ಅಂತ. ಈ ಪೇಸ್ಟನ್ನು ನೋಡಿದರೆ ಸಾಕು ಹಚ್ಕೋಬೇಕು ಅನಿಸುತ್ತೆ. ಯಾಕೆಂದರೆ ಹೇಗೆ ಈ ಪೇಸ್ಟು ನೈಸಾಗಿ ಕಾಣಿಸ್ತಾ ಇದೆ ಅದೇ ಥರನೇ ನಮ್ಮ ಕೂದಲು ಕೂಡ ನೈಸಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ. ಕೂದಲು ಎಲ್ಲಿ ಕೂದಲು ಉದುರಿರುತ್ತೆ ಆ ಜಾಗದಲ್ಲಿನೂ ಕೂಡ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲು ರಫ್ ಹೋಗಿ ಹಾಗೆ ಸ್ಮೂತಾಗಿ ಕೂಡ ಮಾಡುತ್ತೆ. ಹಾಗೆಯೇ ಶೈನ್ ಕೂಡ ಮಾಡುತ್ತೆ. ಈ ಥರ ನುಣ್ಣಗೆ ರುಬ್ಕೊಂಡಿರುವಂಥ ಈ ಪೇಸ್ಟನ್ನು ನಾನೇನು ಶೋಧಿಸ್ಕೊಳ್ತಾ ಇಲ್ಲ. ಹಾಗೆಯೇ ತುಂಬಾ ಸಣ್ಣಕ್ಕೆ ಆಗಿರೋದ್ರಿಂದ ಇದನ್ನು ಹಾಗೆ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಯಾವುದೇ ರೀತಿ ಶೋಧಿಸ್ಕೊಳ್ದೇನೆ ಹಾಗೆಯೇ ನಾನು ಹಾಕ್ಕೊಂಡಿದ್ದೀನಿ. ಈ ಥರ ಪೇಸ್ಟನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದನೇ ತಕ್ಷಣವೇ ನಾವು ರಿಸಲ್ಟನ್ನು ಪಡ್ಕೋಬೋದು. ಯಾರಾದ್ರೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ತುಂಬಾ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ನಾವು ತೆಗೆದಿಟ್ಟು ಅವಾಗವಾಗ ನಾವು ಇದನ್ನು ಉಪಯೋಗಿಸ್ಕೋಬೋದು. ಹೀಗೆ ನುಣ್ಣಗೆ ರುಬ್ಬಿರುವಂಥ ಈ ಪೇಸ್ಟನ್ನು ತಲೆಯ ಬುಡಭಾಗಕ್ಕೆ ಹಚ್ಕೋಬೇಕು ಮೊದಲು. ಏಕೆಂದರೆ ಪೂರ್ತಿ ಡ್ಯಾಂಡ್ರಫ್ ಇರುತ್ತೆ. ಹಾಗೆಯೇ ಕೂದಲು ತುಂಬಾ ಉದುರಿರುತ್ತೆ. ಹಾಗಾಗಿ ಕೂದಲಿನ ಬುಡಭಾಗಕ್ಕೆ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಾ ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಹಚ್ಕೊಂಡು ಸುಮಾರು ಅರ್ಧ ತಾಸು ಹಾಗೆ ಬಿಟ್ಟು ತಲೆ ವಾಶ್ ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಗ್ರೋತ್ ಆಗುತ್ತೆ. ಹಾಗೆಯೇ ತಕ್ಷಣವೇ ನಮ್ಮ ಕೂದಲು ಸ್ಮೂತ್ ಆಗುತ್ತೆ. ಹಾಗೆ ಶೈನ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಹೇರ್ ರೆಮಿಡಿ ಇದು. ಇದನ್ನು ಯಾರಾದ್ರೂ ಕೂಡ ಮಾಡ್ಕೋಬೋದು. ತಕ್ಷಣವೇ ನಮಗೆ ರಿಸಲ್ಟ್ ಸಿಗೋ ಹೇರ್ ರೆಮಿಡಿ ಅಂತ ಅಂದರೆ ಇದೆ ಅಂತಲೇ ಹೇಳ್ಬೋದು. ಈ ಥರ ಹೇರ್ ಪ್ಯಾಕನ್ನು ನಾವು ರೆಡಿ ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಕೂದಲು ದಪ್ಪಗಾಗಿ ಬರುತ್ತೆ. ಹಾಗೆ ಸೊಂಪಾಗಿ ಕೂಡ ಬರುತ್ತೆ. ಸಿಲ್ಕ್ ಆ್ಯಂಡ್ ಶೈನಿ ಥರ ಕೂಡ ಆಗುತ್ತೆ. ಹಾಗೆಯೇ ಡ್ಯಾಂಡ್ರಫನ್ನು ರಿಮೂವ್ ಕೂಡ ಮಾಡುತ್ತೆ. ಒಂದ್ಸರಿ ಟ್ರೈ ಮಾಡಿ, ನೀವು ಯಾವತ್ತೂ ಬಿಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.